ಆಕೆ 22 ವರ್ಷದ ಯುವತಿ. ಸುಂದರ ಕನಸುಗಳನ್ನು ಕಟ್ಕೊಂಡು ಆಗ್ತಾನೆ ತನ್ನ ಬದುಕು ರೂಪಿಸಿಕೊಳ್ತಿದ್ದ ಆ ಯುವತಿ ಸಿಕ್ಕಿದ್ದು ಮಾತ್ರ ಶವವಾಗಿ. ಅದು ಎಲ್ಲಿ ಗೊತ್ತಾ? ಪಬ್ಲಿಕ್ ಟಾಯ್ಲೆಟಲ್ಲಿ. ಈಕೆಯ ಶವ ಕಂಡ ಅಲ್ಲಿದ್ದವರೆಲ್ಲ ಶಾಕ್ ಆಗಿದ್ರು. ಯಾಕಂದರೆ ಆಕೆ ಸಾಯುವಾಗ ಮದುವೆ ಹೆಣ್ಣಿನಂತೆ ಸಿಂಗಾರಗೊಂಡಿದ್ಲು. ಯಾರೋ ಬಹುಶಃ ಮದುವೆ ಮಂಟಪದಿಂದನೇ ಓಡ್ಬಂದು ಇಲ್ಲಿ ಮಾಡ್ಕೊಂಡಿರ್ಬೋದು ಅಂತಾನೆ ಎಲ್ಲರೂ ಭಾವಿಸಿದ್ರು. ಬಟ್ ಈ ಕೇಸ್ ಅಷ್ಟು ಸುಲಭದ್ದಾಗಿರಲಿಲ್ಲ. ತನಿಖೆ ಮಾಡಿದ ಪೊಲೀಸರಿಗೆ ಸಿಕ್ಕಿದ್ದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 20 ಯುವತಿಯರ ಕೊಲೆ ರಹಸ್ಯ. ಎಲ್ಲರನ್ನ ಒಂದೇ ಪ್ಯಾಟರ್ನ್ನಲ್ಲಿ ಸಾಯಿಸಲಾಗಿತ್ತು. ಅಂದರೆ ಇದೊಂದು ಸೀರಿಯಲ್ ಕಿಲ್ಲರ್ನ ಕೆಲಸ ಅನ್ನೋದು ಕನ್ಫರ್ಮ್ ಆಗಿತ್ತು. ಹೀಗೆ 10 ವರ್ಷದಲ್ಲಿ ಸುಮಾರು 20 ಯುವತಿಯರನ್ನ ಕೊಂದಿದ್ದು ಮತ್ಯಾರೂ ಅಲ್ಲ, ಒಬ್ಬ ಶಾಲೆಯ ಮೇಷ್ಟ್ರು. ಈತನ ಬಳಿ ಇದ್ದ ಡೈರಿ ಖತರ್ನಾಕ್ ಸ್ಟೋರಿ ಹೇಳಿತ್ತು. ಹಾಗಾದರೆ ಯಾರು ಈ ಹಳ್ಳಿ ಮೇಷ್ಟ್ರು? ಟಾಯ್ಲೆಟಲ್ಲಿ ಸಿಕ್ಕ ಆ ಯುವತಿ ಯಾರು? ಈತನ ಮೋಡಸ್ ಆಫ್ ಆಪರೆಂಡಿ ಹೇಗಿತ್ತು? ಕೊನೆಗೆ ಈತ ಸಿಕ್ಕಿದ್ದು ಹೇಗೆ? 20 ಯುವತಿಯರು ಕೊಲೆಯಾದರೂ ಪೊಲೀಸರು ಇವನನ್ನು ಹಿಡಿಯೋಕೆ ಯಾಕೆ ಸಾಧ್ಯ ಆಗಿರಲಿಲ್ಲ? ಈಗ ಈ ಕುಖ್ಯಾತ ಅಪರಾಧಿ ಎಲ್ಲಿದ್ದಾನೆ? ಇದೆಲ್ಲದರ ಬಗ್ಗೆ ನಮ್ಮ ಇವತ್ತಿನ ಸ್ಟೋರಿಯಲ್ಲಿ ಹೇಳ್ತೀವಿ. ನಾನು ಸಮೀನಾ. ನಮ್ಮ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಆಗೋದು ಮಂಗಳೂರಿಂದ. ಅವತ್ತು 18 ಜೂನ್ 2009 ಹಾಸನದ KSRTC ಬಸ್ ಸ್ಟ್ಯಾಂಡ್ನ ಪಬ್ಲಿಕ್ ಟಾಯ್ಲೆಟ್ ಬಳಿ ಜನ ಗುಂಪು ಗುಂಪಾಗಿ ನಿಂತ್ಕೊಂಡಿದ್ರು. ಅವರಲ್ಲೇ ಏನೇನೋ ಗುಸುಗುಸು ನಡೀತಾ ಇತ್ತು. ಯಾಕಂದ್ರೆ ಲೇಡೀಸ್ ಬಾತ್ರೂಮ್ ಒಂದು ತುಂಬಾ ಹೊತ್ತಿಂದ ಒಳಗಡೆಯಿಂದ ಲಾಕ್ ಇತ್ತು. ಕೆಲ ಮಹಿಳೆಯರು, ಅಯ್ಯೋ ನಮಗೆ ವಾಶ್ರೂಮ್ಗೆ ಅರ್ಜೆಂಟ್ ಹೋಗಬೇಕು, ಒಳಗಡೆ ಯಾರಿದ್ದೀರಾ, ಬೇಗ ಬನ್ನಿ, ಬಸ್ ಹೋಗ್ಬಿಡುತ್ತೆ ಅಂತ ಜೋರಾಗಿ ಕೂಗ್ತಾ ಇದ್ರು. ಆದರೆ ಎಷ್ಟೇ ಜೋರಾಗಿ ಕೂಗಿದ್ರು ರೂಮ್ ಬಾಗಿಲು ತೆಗಿಲೇ ಇಲ್ಲ. ಫೈನಲಿ ಆ ಪಬ್ಲಿಕ್ ಟಾಯ್ಲೆಟ್ ನೋಡ್ಕೊಳ್ತಿದ್ದ ವ್ಯಕ್ತಿ ಅಲ್ಲಿಗೆ ಬರ್ತಾನೆ. ಅವನೂ ಕೂಗ್ತಾನೆ, ಆದರೂ ಏನೂ ರೆಸ್ಪಾನ್ಸ್ ಬರಲ್ಲ. ಕೊನೆಗೆ ವಿಧಿ ಇಲ್ಲದೆ ಬಾಗಿಲು ಹೊಡಿತಾರೆ. ಬಾಗಿಲು ಓಪನ್ ಆದ ಕೂಡಲೇ ಒಳಗಿನ ದೃಶ್ಯ ನೋಡಿ ಎಲ್ಲರೂ ಒಮ್ಮೆಲೆ ಕಿರ್ಚಿಬಿಡ್ತಾರೆ. ಎಲ್ಲರ ಕೈಕಾಲುಗಳಲ್ಲೂ ನಡುಕ ಶುರುವಾಗಿತ್ತು. ಯಾಕಂದರೆ ಒಳಗಡೆ ಒಬ್ಬ ಯುವತಿ ಬಿದ್ದಿದ್ಲು. ಅವಳ ಬಾಯಿಂದ ನೊರೆ ಬರ್ತಿತ್ತು. ಆಕೆ ಕೆಂಪು ಸೀರೆ ಉಟ್ಕೊಂಡು ಮದುವೆ ಹೆಣ್ಣಿನಂತೆ ಸುಂದರವಾಗಿ ರೆಡಿಯಾಗಿ ತಲೆ ತುಂಬ ಹೂ ಮುಡ್ಕೊಂಡಿದ್ಲು. ಜನ ತಕ್ಷಣ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ. ಪೊಲೀಸರು ತಡ ಮಾಡದೆ ಸ್ಥಳಕ್ಕೆ ಬರ್ತಾರೆ. ಆ ಮಹಿಳೆ ದೇಹವನ್ನು ಪರಿಶೀಲನೆ ಮಾಡ್ತಾರೆ. ಆಲ್ರೆಡಿ ಅವಳು ಸತ್ತು ಹೋಗಿದ್ಲು. ಹಾಗಾದರೆ ಯಾರವಳು? ಮದುವೆ ಗೆಟಪಲ್ಲಿ ಇಲ್ಲಿಗೆ ಯಾಕೆ ಬಂದು ಸತ್ತಿದ್ದಾಳೆ? ಈ ಬಗ್ಗೆ ಹಲವು ಪ್ರಶ್ನೆಗಳಿದ್ವು. ಬಟ್ ಇದು ಬಹಳ ದೊಡ್ಡ ಕ್ರೈಮ್ ಸೀಸನ್ನ ಕೊನೆಯ ಅಧ್ಯಾಯ ಆಗೋದ್ರಲ್ಲಿತ್ತು. ಈ ಬಗ್ಗೆ ಪೊಲೀಸರಿಗೆ ಆಗ ಏನೂ ಅರಿವಿರಲಿಲ್ಲ. ಪೊಲೀಸರು ಪರಿಶೀಲನೆ ಆರಂಭಿಸ್ತಾರೆ. ಅವಳ ಹತ್ರ ಪರ್ಸ್ ಆಗಲಿ ಮೊಬೈಲ್ ಆಗಲಿ ಏನೂ ಇರಲಿಲ್ಲ. ಯಾವುದೇ ID ಪ್ರೂಫ್ ಕೂಡ ಇರಲಿಲ್ಲ. ಮೇಲ್ನೋಟಕ್ಕೆ ಈ ಹುಡುಗಿ ಆತ್ಮಹತ್ಯೆ ಮಾಡ್ಕೊಂಡಿರಬಹುದು ಅಂತಾನೆ ಅನುಮಾನ ಬಂದಿತ್ತು. ದೇಹ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತಾರೆ. ಆದರೆ ಪೊಲೀಸರು ಅಂದ್ಕೊಂಡಷ್ಟು ಈ ಕೇಸ್ ಈಸಿ ಆಗಿರಲಿಲ್ಲ. ಇನ್ನೊಂದು ಕಡೆ ದಕ್ಷಿಣ ಕನ್ನಡದ ಬಂಟ್ವಾಳದಲ್ಲಿ ಮತ್ತೊಂದು ಕಥೆ ಸ್ಟಾರ್ಟ್ ಆಗಿತ್ತು. ಇಲ್ಲಿ 22 ವರ್ಷದ ಅನಿತಾ ಮೂಲ್ಯ ಅನ್ನೋ ಯುವತಿ ಕಾಣೆಯಾಗಿದ್ಲು. ಇವಳು ಕಾಣೆಯಾದ ಟೈಮಲ್ಲೇ ಬೇರೆ ಸಮುದಾಯದ ಒಬ್ಬ ಹುಡುಗ ಕೂಡ ಮಿಸ್ಸಿಂಗ್ ಆಗಿದ್ದ. ಕುಟುಂಬದವರು ಹುಡುಗ ಹುಡುಗಿ ಇಬ್ಬರನ್ನು ಹುಡುಕ್ತಾರೆ. ಆದರೆ ಎಷ್ಟೇ ಹುಡುಕಿದ್ರೂ ಇಬ್ಬರ ಸುಳಿವೇ ಸಿಗಲ್ಲ. ಹೀಗಾಗಿ ಅನಿತಾ ಆ ಅನ್ಯಕೋಮಿನ ಹುಡುಗನ ಜೊತೆ ಓಡ್ ಹೋಗಿರಬಹುದು ಅಂತ ಅನುಮಾನ ಪಡ್ತಾರೆ. ಇದು ಟೆನ್ಸ್ ಸಿಚುವೇಶನ್ಗೆ ಕಾರಣವಾಗಿತ್ತು. ಕುಟುಂಬದವರು ಮತ್ತು ಊರಿನ ಕೆಲ ಜನ ಸೇರ್ಕೊಂಡು ಸೀದಾ ಬಂಟ್ವಾಳ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಪರಿಸ್ಥಿತಿ ಎಷ್ಟು ಬಿಗಡಾಯಿಸಿತ್ತು ಅಂದ್ರೆ ಅನಿತಾಳನ್ನ ಬೇಗ ಹುಡುಕಿ ಕೊಡ್ಲಿಲ್ಲ ಅಂದ್ರೆ ಪೊಲೀಸ್ ಸ್ಟೇಷನ್ ಸುಟ್ಟಾಗ್ಬಿಡ್ತೀವಿ ಅಂತ ಧಮಕಿ ಕೂಡ ಹಾಕ್ತಾರೆ. ಪೊಲೀಸರು ಎಲ್ಲರನ್ನ ಸಮಾಧಾನ ಪಡಿಸಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಕೊಂಡು ಕಳಿಸ್ಕೊಡ್ತಾರೆ. ಕೆಲವು ದಿನಗಳಿಂದ ಈ ಪ್ರದೇಶದಲ್ಲಿ 2 ಸಮುದಾಯಗಳ ನಡುವೆ ಗೊಂದಲ ಕಲಹ ಉಂಟಾಗಿತ್ತು. ಆ ಟೈಮಲ್ಲಿ ಕೋಮು ದ್ವೇಷದಿಂದಾಗಿ ಇಡೀ ಕ್ಷೇತ್ರ ಧಗಧಗಿಸ್ತಿತ್ತು. ಇಂಥ ಸಮಯದಲ್ಲಿ ಅನ್ಯಕೋಮಿನ ಯುವಕ ಅನಿತಾ ಮೂಲ್ಯಾಳನ್ನ ಓಡಿಸ್ಕೊಂಡು ಹೋಗಿದ್ದಾನೆ ಅಂದ್ರೆ ಅದು ಬೆಂಕಿಗೆ ತುಪ್ಪ ಸುರಿದಂತಾಗಿತ್ತು. ಜನ ಬೀದಿಗಿಳಿದು ಪ್ರತಿಭಟನೆ ಕೂಡ ಆರಂಭಿಸಿದ್ರು. ಪೊಲೀಸರ ಮೇಲೆ ದಿನೇ ದಿನೇ ಒತ್ತಡ ಜಾಸ್ತಿ ಆಗಿತ್ತು. ಬಂಟ್ವಾಳ ಪೊಲೀಸರು ಈ ಕೇಸನ್ನ ಸೀರಿಯಸ್ ಆಗಿ ತಗೊಳ್ತಾರೆ. ತಕ್ಷಣ ಫೀಲ್ಡ್ಗಿಳಿತಾರೆ. ಪ್ರಕರಣ ದಾಖಲಾಗಿ 1 ವಾರದ ನಂತರ ಬಂಟ್ವಾಳ ಪೊಲೀಸರಿಗೆ ಹಾಸನದ KSRTC ಪಬ್ಲಿಕ್ ಟಾಯ್ಲೆಟ್ ಅಲ್ಲಿ ಸಿಕ್ಕ ಶವದ ಬಗ್ಗೆ ಮಾಹಿತಿ ಸಿಗುತ್ತೆ. ಕೂಡಲೇ ಬಂಟ್ವಾಳ ಪೊಲೀಸರು ಹಾಸನಕ್ಕೆ ಬಂದು ವಿಚಾರಣೆ ಮಾಡ್ತಾರೆ. ಆ ಶವ ಬಂಟ್ವಾಳದಲ್ಲಿ ಕಾಣೆಯಾಗಿದ್ದ ಯುವತಿ ಅನಿತಾ ಮೂಲ್ಯಾಳದ್ದೇ ಆಗಿತ್ತು. ಕೊನೆಗೂ 1 ವಾರದ ಬಳಿಕ ಅನಿತಾ ಪತ್ತೆಯಾಗಿದ್ಲು, ಆದರೆ ಶವವಾಗಿ. ಅದೂ ಅಲ್ಲದೆ ಆಕೆ ಮದುವೆ ಹೆಣ್ಣಿನಂತೆ ಸಿಂಗಾರಗೊಂಡಿದ್ಲು. ಅಂದರೆ ಆ ಅನ್ಯಕೋಮಿನ ಯುವಕ ಏನಾದರೂ ಮದುವೆ ಆಗ್ತೀನಿ ಅಂತ ಕೈ ಕೊಟ್ಟಿರಬಹುದಾ?
ಅದೇ ಬೇಜಾರಲ್ಲಿ ಈಕೆ ತನ್ನ ಜೀವನ ಕೊನೆಗಾಣಿಸಿಕೊಂಡಿರಬಹುದಾ ಅಥವಾ ಬೇರೆ ಏನಾದರೂ ನಡೆದಿರಬಹುದಾ? ಈ ಎಲ್ಲ ಪ್ರಶ್ನೆಗಳಿಗೆ ಸದ್ಯದರಲ್ಲೇ ಉತ್ತರ ಸಿಗೋದ್ರಲ್ಲಿತ್ತು. ಅಷ್ಟೊತ್ತಿಗೆ PM ರಿಪೋರ್ಟ್ ಬಂದಿತ್ತು. ರಿಪೋರ್ಟ್ನಲ್ಲಿ ಹುಡುಗಿಯ ದೇಹದಲ್ಲಿ ಸೈನೈಡ್ ಅಂಶ ಪತ್ತೆಯಾಗಿತ್ತು. ಅಂದರೆ ಅದರಿಂದನೇ ಈಕೆ ಸತ್ತಿದ್ದಾಳೆ ಎನ್ನಲಾಗಿತ್ತು. ಇದನ್ನೆಲ್ಲ ನೋಡಿದ ಪೊಲೀಸರು ಬಹುಶಃ ಅನಿತಾ ವಿಷ ತಿಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ, ಇದೊಂದು ಓಪನ್ ಅಂಡ್ ಶಟ್ ಕೇಸ್ ಅಂತ ಅನ್ಕೋತಾರೆ. ಬಟ್ ಆ ಅನ್ಯಕೋಮಿನ ಯುವಕ ಇನ್ನೂ ಪತ್ತೆ ಆಗಿರಲಿಲ್ಲ. ಅವನು ಸಿಗದ ಹೊರತು ಯಾವುದೇ ಕನ್ಕ್ಲೂಷನ್ಗೆ ಬರುವುದು ಕಷ್ಟವಾಗಿತ್ತು. ಮತ್ತೊಂದು ಪ್ರಶ್ನೆ ಅಂದರೆ, ಬಂಟ್ವಾಳದಿಂದ ನಾಪತ್ತೆಯಾಗಿ ಹಾಸನದಲ್ಲಿ ಯಾಕೆ ಸತ್ಲು? ಅದು ಅಲ್ಲದೆ ಸಾಯೋಕೆ ಪಬ್ಲಿಕ್ ಟಾಯ್ಲೆಟ್ ಯಾಕೆ ಆಯ್ಕೆ ಮಾಡಿಕೊಂಡ್ಲು? ಈ ಬಗ್ಗೆ ಯಾವುದೇ ಕ್ಲಾರಿಟಿ ಇರಲಿಲ್ಲ. ಅನಿತಾ ಮನೆಯವರಿಗೂ ವಿಷಯ ತಿಳಿಸಿದ್ರು. ನಿಮ್ಮ ಮಗಳ ಶವ ಹಾಸನದ KSRTC ನಿಲ್ದಾಣದ ಪಬ್ಲಿಕ್ ಟಾಯ್ಲೆಟಲ್ಲಿ ಸಿಕ್ಕಿತ್ತು. ಯಾರೂ ಕ್ಲೇಮ್ ಮಾಡೋಕೆ ಮುಂದೆ ಬರದ ಕಾರಣ ಪೊಲೀಸರೇ ಅಂತ್ಯ ಸಂಸ್ಕಾರ ಮಾಡಿದ್ದಾರೆ ಅಂತಾರೆ. ಇದನ್ನು ಕೇಳಿದ ಅನಿತಾ ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಕೊನೆಯದಾಗಿ ಅವಳ ಮುಖವನ್ನು ನೋಡೋಕ್ಕಾಗಿಲ್ವಲ್ಲ ಅಂತ ಗೋಳಾಡಿದ್ರು. ಸರ್, ನಮ್ಮ ಮಗಳು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅನಿತಾ ಸಾವಿನ ಹಿಂದೆ ಖಂಡಿತ ಆ ಹುಡುಗನ ಕೈವಾಡ ಇದೆ. ಅವನೇ ಏನೋ ಮಾಡಿದ್ದಾನೆ ಅಂತ ಆರೋಪ ಮಾಡ್ತಾರೆ. ಹೀಗೆ ಕೆಲವು ದಿನಗಳು ಕಳೆಯುತ್ತವೆ. ಒಂದಿನ ಫೈನಲಿ ಆ ಅನ್ಯಕೋಮಿನ ಯುವಕ ಸಿಗ್ತಾನೆ. ಅವನನ್ನು ಕೂರಿಸ್ಕೊಂಡು ವಿಚಾರಣೆ ಮಾಡಿದಾಗ ಅವನು ಹೇಳಿದ ಮಾತು ಕೇಳಿ ಪೊಲೀಸರು ಕನ್ಫ್ಯೂಸ್ ಆಗ್ತಾರೆ. ಯಾಕಂದರೆ ಅನಿತಾ ಯಾರು ಅಂತಾನೆ ನನಗೆ ಗೊತ್ತಿಲ್ಲ ಸರ್, ನನಗೂ ಅನಿತಾಗೂ ಏನೂ ಸಂಬಂಧನೇ ಇಲ್ಲ. ನೀವು ನನ್ನನ್ನು ಹುಡುಕ್ತಾ ಇದ್ದೀರಿ ಅಂತ ಹೆದರ್ಕೊಂಡು ಯಾರ್ದೋ ಮನೆಯಲ್ಲಿ ಬಚ್ಚಿಟ್ಕೊಂಡಿದ್ದೆ ಅಂತಾನೆ. ಅವನು ಹೇಳಿದ್ದನ್ನು ಕ್ರಾಸ್ ಚೆಕ್ ಮಾಡ್ತಾರೆ ಪೊಲೀಸರು. ಅವನು ನಿಜ ಹೇಳಿದ್ದ. ಇನ್ಫ್ಯಾಕ್ಟ್ ಅನಿತಾಗೂ ಆ ಯುವಕನಿಗೂ ಪರಿಚಯವೇ ಇರಲಿಲ್ಲ. ಹಾಗಾದರೆ ಇವರಿಬ್ಬರು ಎಸ್ಕೇಪ್ ಆಗಿದ್ದಾರೆ ಅನ್ನೋ ಕಥೆ ಕಟ್ಟಿದವರು ಯಾರು? ಅನಿತಾ ನಾಪತ್ತೆ ಪ್ರಕರಣಕ್ಕೆ ಕೋಮು ಬಣ್ಣ ಬಳಿದವರು ಯಾರು? ಮತ್ಯಾರು? ಮತಾಂಧ ದುಷ್ಕರ್ಮಿಗಳೇ ಹೀಗೆ ಮಾಡೋಕೆ ಸಾಧ್ಯ ಅಲ್ವಾ? ಯಾರು ಏನಾಗಿ ಸತ್ರು ಇವರಿಗೆ ಏನೂ ಆಗಬೇಕಿಲ್ಲ. ತಮ್ಮ ಮತಾಂಧತೆಯ ಬೇಳೆ ಬೇಯಿಸ್ಕೊಳ್ಳೋದೇ ಈ ಕಿಡಿಗೇಡಿಗಳ ಕೆಲಸ. ಇತ್ತ ಅನಿತಾ ಕುಟುಂಬದವರು ಅನಿತಾ ಕೇಸ್ನ ಮತ್ತೊಮ್ಮೆ ತನಿಖೆ ಮಾಡುವಂತೆ ಪೊಲೀಸರಿಗೆ ಮನವಿ ಮಾಡ್ತಾರೆ. ಕೇಸ್ ಜವಾಬ್ದಾರಿ ಇನ್ಸ್ಪೆಕ್ಟರ್ ನಂಜುಂಡೇಗೌಡರ ಹೆಗಲಿಗೆ ಇರುತ್ತೆ. ನಂಜುಂಡೇಗೌಡರು ಇನ್ಚಾರ್ಜ್ ತಗೊಂಡ ಕೂಡಲೇ ಒಂದು ಹೈ ಲೆವೆಲ್ ಟೀಮ್ ರೆಡಿ ಮಾಡ್ತಾರೆ. ಇವರಿಗೆ ಸೆಂಟ್ರಲ್ ಕ್ರೈಮ್ ಬ್ರಾಂಚ್ ಸೇರಿದಂತೆ ಬೇರೆ ಇಲಾಖೆಗಳಲ್ಲಿ ಕೆಲಸ ಮಾಡಿದ ಅನುಭವ ಇತ್ತು. ಹಾಗೆ ಇವರು ಕೇಸ್ ತಗೊಂಡ್ರು ಅಂದರೆ ಅದನ್ನು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯದೆ ಬಿಡ್ತಾ ಇರಲಿಲ್ಲ. ಅಷ್ಟೇ ದಕ್ಷ ಮತ್ತು ಖಡಕ್ ಆಫೀಸರ್ ಆಗಿದ್ರು ನಂಜುಂಡೇಗೌಡರು. ಪೊಲೀಸರು ಮೊದಲು ಅನಿತಾಳ ಫೋನ್ ರೆಕಾರ್ಡ್ ತೆಗೆಸ್ತಾರೆ. ಈ ವೇಳೆ ಒಂದು ನಂಬರ್ ಜೊತೆ ಅನಿತಾ ತುಂಬ ಹೊತ್ತು ಮಾತಾಡ್ತಾ ಇದ್ದದ್ದು ಗೊತ್ತಾಗುತ್ತೆ. ಆ ನಂಬರ್ ತನಿಖೆ ಮಾಡಿದಾಗ ಅದು ಮಡಿಕೇರಿಯಲ್ಲಿದ್ದ ಒಬ್ಬ ಮಹಿಳೆ ಕಾವೇರಿ ಹೆಸರಲ್ಲಿ ರಿಜಿಸ್ಟರ್ ಆಗಿತ್ತು. ತಕ್ಷಣ ಒಂದು ಟೀಮ್ ಕಾವೇರಿ ಮನೆಗೆ ಹೋಗಿ ಎನ್ಕ್ವೈರಿ ಮಾಡ್ತಾರೆ. ಅಲ್ಲಿ ಮತ್ತೊಂದು ಶಾಕಿಂಗ್ ನ್ಯೂಸ್ ಪೊಲೀಸರಿಗೆ ಸಿಕ್ಕಿತ್ತು. ಮಾರ್ಚ್ 17ರಿಂದ ನಮ್ಮ ಮಗಳು ನಾಪತ್ತೆ ಆಗಿದ್ದಾಳೆ ಸರ್. ಎಲ್ಲ ಕಡೆ ಹುಡುಕಿದ್ವಿ, ಎಲ್ಲೂ ಸಿಗಲಿಲ್ಲ. ಪ್ಲೀಸ್ ನಮ್ಮ ಮಗಳನ್ನ ಬೇಗ ಹುಡುಕಿ ಕೊಡಿ ಅಂತ ಅಳೋಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಅನಿತಾ ಸಾವು ಮತ್ತು ಕಾವೇರಿಯ ಮಿಸ್ಸಿಂಗ್ ಎಪಿಸೋಡ್ಗಳ ನಡುವೆ ಲಿಂಕ್ ಇದೆಯಾ? ಪೊಲೀಸರು ಕಾವೇರಿಯ ಫೋನ್ ರೆಕಾರ್ಡ್ಸ್ ತೆಗೆಸ್ತಾರೆ. ಕಾವೇರಿಗೆ 2 ನಂಬರ್ಗಳಿಂದ ತುಂಬ ಸಲ ಫೋನ್ ಬಂದಿತ್ತು. ಅದರಲ್ಲಿ ಒಂದು ಪುತ್ತೂರಿನಲ್ಲಿ ಇರ್ತಾ ಇದ್ದ ವಿನುತಾಳದ್ದು, ಇನ್ನೊಂದು ಕಾಸರಗೋಡಿನ ಪುಷ್ಪಾಳದ್ದು. ಪೊಲೀಸರು ತಕ್ಷಣ ವಿನುತಾ ಮತ್ತು ಪುಷ್ಪಾ ಮನೆಗೆ ಹೋಗ್ತಾರೆ. ಅಲ್ಲಿಗೆ ಹೋಗಿ ವಿಚಾರಿಸಿದಾಗ ಪೊಲೀಸರು ದಂಗಾಗಿದ್ರು. ಯಾಕಂದರೆ ವಿಮೆನ್ಸ್ ಹಾಸ್ಟೆಲ್ನಲ್ಲಿ ಅಡುಗೆ ಕೆಲಸ ಮಾಡ್ತಾ ಇದ್ದ ಪುಷ್ಪಾ ನಾಪತ್ತೆಯಾಗಿದ್ಲು. ಇನ್ಫ್ಯಾಕ್ಟ್ ಜುಲೈ 8, 2009ರಿಂದಲೇ ಆಕೆ ಮಿಸ್ಸಿಂಗ್ ಆಗಿದ್ಲು. ವಿನುತಾಳದ್ದು ಸೇಮ್ ಸ್ಟೋರಿ, ಆಕೆ ಕೂಡ ಮಿಸ್ಸಿಂಗ್. ಇದು ಖಂಡಿತ ಅನ್ಯೂಶುವಲ್ ಅನ್ನಿಸ್ತು. ಅವರಿಬ್ಬರ ಕಾಲ್ ರೆಕಾರ್ಡ್ ಕೂಡ ತೆಗೆಸ್ತಾರೆ. ಇವರಿಬ್ಬರು ಒಂದು ನಂಬರ್ ಜೊತೆ ಸತತವಾಗಿ ಮಾತಾಡ್ತಾ ಇದ್ದದ್ದು ಪತ್ತೆ ಆಗುತ್ತೆ. ಆ ನಂಬರ್ ಕೂಡ ಒಬ್ಬ ಮಹಿಳೆಯದ್ದಾಗಿತ್ತು. ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಅವಳು ಕೂಡ ಹಲವು ದಿನಗಳಿಂದ ಮಿಸ್ಸಿಂಗ್ ಇದ್ಲು. ಈ ಚೈನ್ ಲಿಂಕ್ ಕಂಟಿನ್ಯೂ ಆಗಿತ್ತು. ಪೊಲೀಸರ ಹತ್ರ ಈಗ ನಾಪತ್ತೆಯಾಗಿರೋ ಹಲವು ಹುಡುಗಿಯರ ಲಿಸ್ಟ್ ಇತ್ತು. ಇವರ ಕಾಲ್ ರೆಕಾರ್ಡ್ಸ್ ಪ್ರಕಾರ ಇವರೆಲ್ಲರೂ ಒಬ್ಬರಿಗೊಬ್ಬರು ಮಾತಾಡ್ತಾ ಇದ್ರು. ಎಲ್ಲರೂ 20ರಿಂದ 30 ವರ್ಷದ ಆಸುಪಾಸಿನ ಹುಡುಗಿಯರಾಗಿದ್ರು. ಹೀಗಾಗಿ ಇದೇನಾದರೂ ಮಾನವ ಕಳ್ಳ ಸಾಗಣೆಯ ರ್ಯಾಕೆಟ್ ಅಥವಾ ಕಿಡ್ನಾಪ್ ಕೇಸ್ ಆಗಿರಬಹುದು ಅಂತ ಪೊಲೀಸರು ಅನುಮಾನ ಪಡ್ತಾರೆ. ಆ ಆ್ಯಂಗಲ್ನಲ್ಲಿ ತನಿಖೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಈ 2 ಆ್ಯಂಗಲ್ನಲ್ಲೂ ಹೆಚ್ಚಿನದ್ದೇನೂ ಕ್ಲೂ ಸಿಗಲ್ಲ. ಹಾಗೆ ಇವರೆಲ್ಲರ ಕಾಲ್ ಲಿಸ್ಟ್ ಇನ್ನೂ ಡೀಟೇಲ್ ಆಗಿ ಸ್ಟಡಿ ಮಾಡಿದಾಗ ಒಂದು ಇಂಟ್ರೆಸ್ಟಿಂಗ್ ಅಂಶ ಗೊತ್ತಾಗಿತ್ತು. ಅದೇನಂದರೆ ಈ ಹುಡುಗಿಯರು ಒಬ್ಬರಿಗೊಬ್ಬರು ಕಾಲ್ ಮಾಡಿದ್ರಲ್ಲ,
ಆ ಕಾಲ್ಗಳು ಒಂದೇ ಮೊಬೈಲ್ನಿಂದ ಮಾಡಲಾಗಿತ್ತು. ಅಂದರೆ ಸೇಮ್ IMEI ನಂಬರ್ನ ಮೊಬೈಲ್ನಿಂದ ಕಾಲ್ ಮಾಡಲಾಗಿತ್ತು. ಅಂದರೆ ಯಾರೋ ಹುಡುಗಿಯರನ್ನು ಕಿಡ್ನ್ಯಾಪ್ ಮಾಡಿ ನಂತರ ಅವರದ್ದೇ ಸಿಮ್ ಕಾರ್ಡ್ನ ತನ್ನ ಮೊಬೈಲ್ಗೆ ಹಾಕಿ ಕಾಲ್ ಮಾಡ್ತಿದ್ರು ಅನ್ನೋದು ಪಕ್ಕಾ ಆಗಿತ್ತು. ಇದು ಪೊಲೀಸರಿಗೆ ಸಿಕ್ಕ ಒಂದು ಮೇಜರ್ ಕ್ಲೂ ಆಗಿತ್ತು. ಪೊಲೀಸರು ಆ IMEI ನಂಬರ್ ಟ್ರೇಸ್ ಮಾಡ್ತಾರೆ. ಆ ಫೋನ್ ಯಾರ್ದು, ಯಾರ ಹೆಸರಲ್ಲಿದೆ, ಆ ಮೊಬೈಲ್ ಈಗ ಯಾವ ಲೊಕೇಶನ್ನಲ್ಲಿ ಆಕ್ಟಿವ್ ಆಗಿದೆ, ಹೀಗೆ ಎಲ್ಲ ಡೀಟೇಲ್ಸ್ ತೆಗೆಸ್ತಾರೆ. ಆ ಮೊಬೈಲ್ ಮಂಗಳೂರಿನ ದೇರಳಕಟ್ಟೆ ನಿವಾಸಿಯದ್ದು ಅನ್ನೋದು ಗೊತ್ತಾಗಿತ್ತು. ತಡ ಮಾಡದೆ ಪೊಲೀಸರು ದೇರಳಕಟ್ಟೆಗೆ ಹೋಗಿ ವಿಚಾರಿಸ್ತಾರೆ. ಅಲ್ಲಿ ಮೊಬೈಲ್ ಓನರ್ ಸಿಕ್ಕಿದ್ದ. ಅವನನ್ನ ವಿಚಾರಣೆ ಮಾಡ್ತಾರೆ. ಸರ್, ಈ ಮೊಬೈಲ್ ನಂದೇ, ಆದರೆ ಈ ಫೋನ್ ನಾನೀಗ ಯೂಸ್ ಮಾಡ್ತಾ ಇಲ್ಲ, ನನ್ನ ತಂಗಿ ಮಗನಿಗೆ ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ. ಯಾರವನು ಅಂತ ವಿಚಾರಿಸ್ತಾರೆ. ಅವನ ಹೆಸರು ಮೋಹನ್ ಕುಮಾರ್ ವಿವೇಕಾನಂದ. ಈ ಮೋಹನ್ ಯಾರು? ನಾಪತ್ತೆಯಾದ ಹುಡುಗಿಯರಿಗೂ ಇವನಿಗೂ ಏನ್ ಸಂಬಂಧ? ಪೊಲೀಸರು ಈ ಮೋಹನ್ ಕುಮಾರ್ ವಿವೇಕಾನಂದನ ಕುಂಡಲಿ ತೆಗೆಸ್ತಾರೆ. ಅವನೊಬ್ಬ ಗೌರ್ಮೆಂಟ್ ಟೀಚರ್. ಇವನ ತಂದೆ ತಾಯಿ ಕಾರ್ಮಿಕರು. ಶ್ರೀಮಂತ ಜಮೀನ್ದಾರ ಒಬ್ಬರ ಮನೆಯಲ್ಲಿ ಕೆಲಸ ಮಾಡ್ತಿದ್ರು. ಇವನಿಗೆ ಇಬ್ಬರು ಸಹೋದರರು ಮತ್ತು ಒಬ್ಬಳು ಸಹೋದರಿ ಇದ್ಲು. ತಂದೆ ತಾಯಿ ಬಡವರಾದ್ರೂ ತನ್ನ 4 ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಿದ್ರು. ಮೋಹನ್ ಉಪ್ಪಿನಂಗಡಿ ಕಾಲೇಜಲ್ಲಿ B.Ed ಕಂಪ್ಲೀಟ್ ಮಾಡಿದ್ದ. ಮೋಹನ್ ತುಂಬಾ ಶಾಂತ ಸ್ವಭಾವದವನು. ಹೆಚ್ಚು ಯಾರ ಜೊತೆನೂ ಮಾತಾಡ್ತಾ ಇರಲಿಲ್ಲ. ಇವನಿಗೆ ಕ್ರಿಕೆಟ್ ಮತ್ತು ಕಬಡ್ಡಿ ಅಂದ್ರೆ ತುಂಬಾ ಇಂಟ್ರೆಸ್ಟ್ ಇತ್ತು. ಹೀಗಿರುವಾಗ ಒಂದಿನ ಇವನ ತಂದೆ ಇವರೆಲ್ಲರನ್ನ ಬಿಟ್ಟು ಹೋಗ್ಬಿಡ್ತಾರೆ. ತಂದೆ ಹೋದ್ಮೇಲೆ ಅಮ್ಮನ ಅವಸ್ಥೆ ನೋಡಿ ಮೋಹನ್ ತುಂಬಾ ತಲೆ ಕೆಡಿಸಿಕೊಂಡಿದ್ದ. ಇದಾದ ಸ್ವಲ್ಪ ದಿನದಲ್ಲೇ ಮೋಹನ್ಗೆ ಅಲ್ಲಿನ ಸರ್ಕಾರಿ ಪ್ರೈಮರಿ ಸ್ಕೂಲ್ ಒಂದರಲ್ಲಿ ಟೀಚರ್ ಜಾಬ್ ಸಿಗುತ್ತೆ. ರಿಸರ್ವೇಷನ್ ಕೋಟಾದಲ್ಲಿ ಕೆಲಸ ಸಿಕ್ಕಿತ್ತು. 1984ರಲ್ಲಿ ಶಿರಾಡಿಯಲ್ಲಿ ಡ್ಯೂಟಿ ರಿಪೋರ್ಟ್ ಮಾಡಿದ್ದ. ಮಕ್ಕಳಿಗೆ ಮ್ಯಾಥ್ಸ್, ಸೈನ್ಸ್, ಇಂಗ್ಲಿಷ್ ಸೇರಿದಂತೆ ಬೇರೆ ಬೇರೆ ಸಬ್ಜೆಕ್ಟ್ ಹೇಳ್ಕೊಡ್ತಾ ಇದ್ದ. ಬಟ್ ಬರ್ತಾ ಬರ್ತಾ ಇವನ ತಂಟೆ ತಾಪತ್ರಯಗಳು ಜಾಸ್ತಿ ಆಗಿದ್ವು. ಸ್ಕೂಲ್ಗೆ ಸರಿಯಾಗಿ ಹೋಗ್ತಾ ಇರಲಿಲ್ಲ. ಯಾರಾದರೂ ಏನಾದರೂ ಹೇಳಿದ್ರೆ ಸಾಕು ಅಟ್ರಾಸಿಟಿ ಕೇಸ್ ಹಾಕ್ಬಿಡ್ತೀನಿ ಅಂತ ಧಮಕಿ ಹಾಕ್ತಿದ್ನಂತೆ. ಇವನ ಈ ದುರ್ವರ್ತನೆಯಿಂದಾಗಿಯೇ ಇವನು ಸಸ್ಪೆಂಡ್ ಕೂಡ ಆಗಿದ್ದ. ಇದರ ನಡುವೆ ಮೋಹನ್ ಮದುವೆನೂ ಮಾಡ್ಕೊಂಡಿದ್ದ. ತಾನು 7th ಸ್ಟ್ಯಾಂಡರ್ಡ್ ಇರುವಾಗಿನಿಂದಲೂ ಒಬ್ಳನ್ನ ಈ ಮೋಹನ್ ಲವ್ ಮಾಡ್ತಾ ಇದ್ದ. ಅವಳನ್ನೇ ಮದುವೆ ಮಾಡ್ಕೊಂಡಿದ್ದ. ಅವಳ ಹೆಸರು ಮೇರಿ. ಆದರೆ ಏನೋ ಪ್ರಾಬ್ಲಮ್ ಇಂದಾಗಿ ಮೇರಿ ಮೋಹನ್ನನ್ನ ಬಿಟ್ಟು ಹೋಗ್ಬಿಡ್ತಾಳೆ. ನಂತರ ಮೋಹನ್ 2ನೇ ಮದುವೆ ಆಗ್ತಾನೆ. ಅವಳ ಹೆಸರು ಮಂಜುಳಾ. ಇಬ್ಬರಿಗೂ ಮುದ್ದಾದ 2 ಗಂಡು ಮಕ್ಕಳಾಗುತ್ತವೆ. ಜೀವನ ಹೇಗೋ ನಡೀತಾ ಇತ್ತು. ಬಟ್ ಅದ್ಯಾಕೋ ಏನೋ ಇವನಿಗೆ ಅದೇನೋ ಕೊರತೆ ಕಾಡ್ತಿತ್ತು. ಯಾರಿಗೂ ಗೊತ್ತಾಗದಂತೆ ಈ ಐನಾತಿ 3ನೇ ಮದುವೆ ಮಾಡ್ಕೋತಾನೆ. ಅವಳ ಹೆಸರು ಶ್ರೀದೇವಿ. ಶ್ರೀದೇವಿ ಮತ್ತು ಮಂಜುಳಾ ಇಬ್ಬರ ಜೊತೆಗೂ ಸಂಸಾರ ಮಾಡ್ತಾ ಇದ್ದ. ಇಬ್ಬರಿಗೂ ಮೋಹನ್ನ ಹುಡುಗಿಯರ ಚಪಲತೆ ಬಗ್ಗೆ ಗೊತ್ತೇ ಇರಲಿಲ್ಲ. ಮೋಹನ್ ಬಗ್ಗೆ ಇದೆಲ್ಲ ಮಾಹಿತಿಯನ್ನ ಪೊಲೀಸರು ಕಲೆಕ್ಟ್ ಮಾಡ್ತಾರೆ. ಮೋಹನ್ ಸಿಕ್ಕರೆ ಖಂಡಿತ ನಾಪತ್ತೆಯಾಗಿರೋ ಎಲ್ಲ ಯುವತಿಯರ ಬಗ್ಗೆ ಗೊತ್ತಾಗುತ್ತೆ ಅಂತ ಯೋಚಿಸ್ತಾರೆ. ಮೋಹನ್ನ ಹಿಡಿಯೋಕೆ ಖೆಡ್ಡ ರೆಡಿ ಮಾಡ್ತಾರೆ. ಬಟ್ ಮೋಹನ್ನ ಅರೆಸ್ಟ್ ಮಾಡೋಕೆ ಪೊಲೀಸರ ಹತ್ರ ಏನೂ ಸಾಲಿಡ್ ಎವಿಡೆನ್ಸ್ ಇರಲಿಲ್ಲ. ಅವನನ್ನು ಅರೆಸ್ಟ್ ಮಾಡಿದ್ರು ಅವನು ಈಸಿಯಾಗಿ ತಪ್ಪಿಸ್ಕೊಳ್ಳೋ ಚಾನ್ಸಸ್ ಇತ್ತು. ಹಾಗಾಗಿ ಪೊಲೀಸರು ವೇಟ್ ಮಾಡ್ತಾರೆ. ಅಕಸ್ಮಾತ್ ಅನಿತಾ ಕೊಲೆ ಮತ್ತು ಉಳಿದ ಯುವತಿಯರ ನಾಪತ್ತೆಯಲ್ಲಿ ಇವನ ಕೈವಾಡ ಇದ್ರೆ ಖಂಡಿತ ಅವನು ಮತ್ತೊಂದು ಶಿಕಾರಿ ಮಾಡೇ ಮಾಡ್ತಾನೆ. ಆಗ ಅವನನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಯೋಣ ಅಂತ ಜಾಲ ಬೀಸಿ ಕಾಯ್ತಾರೆ. ಮೋಹನ್ ನಂಬರ್ನ ಸರ್ವಲೈನ್ಸ್ಗೆ ಹಾಕ್ತಾರೆ. ಒನ್ ಫೈನ್ ಡೇ ಮೋಹನ್ ನಂಬರ್ ಆಕ್ಟಿವ್ ಆಗುತ್ತೆ. ಈತ ಸುನಿತಾ ಅನ್ನೋ ವಿಧವೆಯೊಬ್ಬಳಿಗೆ ಫೋನ್ ಮಾಡ್ತಾನೆ. ಸುನಿತಾ 45 ವರ್ಷದ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು. ಇವರಿಗೆ 20 ವರ್ಷದ ಮಗನಿದ್ದ. ತಕ್ಷಣ ಪೊಲೀಸರು ಸುನಿತಾ ಮನೆಗೆ ಹೋಗ್ತಾರೆ. ಸುನಿತಾಗೆ ಒಂದು ಫೋಟೋ ತೋರಿಸ್ತಾರೆ. ಇವರು ಯಾರು ಅಂತ ಗೊತ್ತಾ ಅಂತ ಕೇಳ್ತಾರೆ. ಹೌದು ಸರ್ ಗೊತ್ತು, ಇವರು ಸುಧಾಕರ್ ಅಂತಾರೆ. ಯಾಕೆ ಸರ್ ಏನಾಯ್ತು ಅಂತ ಹೆದರ್ಕೊಂಡೆ ಕೇಳ್ತಾರೆ. ಆಗ ಪೊಲೀಸರು ಇವನು ಸುಧಾಕರ್ ಅಲ್ಲ, ಮೋಹನ್ ಕುಮಾರ್ ಅಂತಾರೆ. ಅದಕ್ಕೆ ಸುನಿತಾ ಇಲ್ಲ ಸರ್, ನನ್ನ ಹತ್ರ ಸುಧಾಕರ್ ಅಂತ ಹೇಳಿ ಪರಿಚಯ ಮಾಡ್ಕೊಂಡಿದ್ದಾರೆ ಅಂತಾರೆ. ಸುನಿತಾಗೆ ಎಲ್ಲಾ ವಿಷಯ ಹೇಳ್ತಾರೆ. ನಮಗೆ ಇವನ್ ಮೇಲೆ ಡೌಟ್ ಇದೆ. ನಾವು ಅಂದ್ಕೊಂಡಿರೋದು ನಿಜಾನೇ ಆಗಿದ್ರೆ ನಿಮ್ಮ ಜೀವಕ್ಕೆ ಅಪಾಯ ಇದೆ. ಇವನನ್ನ ಹಿಡಿಯೋಕೆ ನಿಮ್ಮ ಹೆಲ್ಪ್ ಬೇಕು ಅಂತಾರೆ. ಸುನಿತಾ ಆಯ್ತು ಅಂತಾರೆ. ಮೋಹನ್ಗೆ ಕಾಲ್ ಮಾಡಿ ಅಂತಾರೆ. ಭಯದಿಂದನೇ ಮೋಹನ್ಗೆ ಫೋನ್ ಮಾಡ್ತಾರೆ. ಪ್ರೀತಿಯಿಂದಲೇ ಮಾತಾಡ್ತಾರೆ. ಪ್ಲಾನ್ ಪ್ರಕಾರವೇ ಅದು ಇದು ಮಾತಾಡ್ತಾ ನಾವಿಬ್ರು ಯಾವಾಗ ಮದುವೆ ಆಗೋದು ಅಂತ ಸುನಿತಾ ಕೇಳ್ತಾರೆ. ನೀನ್ ಯಾವಾಗ ಹೇಳ್ತೀಯೋ ಆಗ ಆಗೋಣ, ನಾನ್ ರೆಡಿ ಅಂತಾನೆ. ಇದು ಪೊಲೀಸರ ಟ್ರ್ಯಾಪ್ ಅನ್ನೋದು ಅವನಿಗೆ ಗೊತ್ತಿರಲಿಲ್ಲ. ನಾಳೆ ಮೀಟ್ ಮಾಡೋಣ ಅಂತ ಸುನಿತಾ ಕೇಳ್ತಾರೆ. ಅವನು ಓಕೆ ಅಂದಿದ್ದ. ಅದಕ್ಕೆ ಸುನಿತಾ ನಾನು ಬಸ್ ಸ್ಟಾಪ್ ಹತ್ರ ಬರ್ತೀನಿ, ನೀವು ಬಂದ್ಬಿಡಿ ಅಂತಾರೆ. ಸರಿ ಅಂತ ಮಾತಾಗುತ್ತೆ. ಮಾರನೇ ದಿನ ಅದೇ ಬಸ್ ಸ್ಟ್ಯಾಂಡ್ ಹತ್ರ ಪೊಲೀಸರು ಮಫ್ತಿಯಲ್ಲಿ ಫೀಲ್ಡಿಂಗ್ ಸೆಟ್ ಮಾಡಿದ್ರು. ಮೋಹನ್ ಮದುವೆ ಖುಷಿಯಲ್ಲಿ ಫುಲ್ ರೆಡಿ ಆಗಿದ್ದ. ಬಸ್ ಸ್ಟಾಪ್ ಹತ್ರ ಬರ್ತಾನೆ. ದೂರದಿಂದನೇ ಗುರುತು ಹಿಡಿದ ಪೊಲೀಸರು ಓಡ್ ಬಂದು ಅವನ ಕತ್ತಿನ ಪಟ್ಟಿಗೆ ಕೈ ಹಾಕಿ ಹಿಡ್ಕೊಂಡು
ಹಿಡ್ಕೋತಾರೆ. ಮಿಸ್ ಕಾಡೋಕ್ಕೂ ಅವಕಾಶ ಕೊಡದೆ ನೇರವಾಗಿ ಠಾಣೆಗೆ ಹೇಳ್ಕೊಂಡು ಬರ್ತಾರೆ. ಸ್ಟೇಷನ್ಗೆ ಬಂದ ಕೂಡಲೇ ಮೋಹನ್ ವರಸೆ ಬದಲಿಸಿದ್ದ. ಯಾಕೆ ಸರ್ ನನ್ನನ್ನು ಹೀಗೆ ಹಿಡ್ಕೊಂಡು ಬಂದ್ರಿ? ನಾನೇನು ಮಾಡಿದೆ? ನಾನು ಒಬ್ಬ ಸರ್ಕಾರಿ ಟೀಚರ್ ಅಂತ ರೋಪ್ ಹಾಕ್ತಾನೆ. ಅಷ್ಟರಲ್ಲಿ ಇನ್ಸ್ಪೆಕ್ಟರ್ ನಂಜುಂಡೇಗೌಡರ ಎಂಟ್ರಿ. ಅವರ ಒಂದೇ ಆವಾಜ್ಗೆ ಮೋಹನ್ ಪತರುಗುಟ್ಟಿ ಹೋಗಿದ್ದ. ಸರ್ ಹೊಡಿಬೇಡಿ, ಎಲ್ಲ ಸತ್ಯ ಹೇಳ್ತೀನಿ ಅಂತಾನೆ. ಹೌದು ಸರ್, ಆ ಹುಡುಗಿರನ್ನ ನಾನೇ ಗತಿ ಕಾಣಿಸಿದ್ದು. ಇದುವರೆಗೂ 20ಕ್ಕಿಂತ ಹೆಚ್ಚು ಹುಡುಗಿರನ್ನ ಖಲ್ಲಾಸ್ ಮಾಡಿದ್ದೀನಿ ಅಂತ ಕನ್ಫೆಸ್ ಮಾಡ್ಕೋತಾನೆ. ಅಲ್ಲಿಗೆ ಒಂದು ಕೇಸಿನ ತನಿಖೆಗಿಳಿದ ಪೊಲೀಸರಿಗೆ ಸುಮಾರು 20ಕ್ಕಿಂತ ಹೆಚ್ಚು ಹುಡುಗಿಯರ ಕೊಲೆಯಾಗಿರೋ ಮಾಹಿತಿ ಸಿಕ್ಕಿತ್ತು. ಇಲ್ಲಿಂದ ಮೋಹನ್ ಕುಮಾರ್ ಉರ್ಫ್ ಮೋಹನ್ ವಿವೇಕಾನಂದ ತನ್ನ ಕಥೆ ಹೇಳೋಕೆ ಸ್ಟಾರ್ಟ್ ಮಾಡ್ತಾನೆ. ಸರ್, ನನ್ನ ಕಥೆ ಸ್ಟಾರ್ಟ್ ಆಗೋದು 2000 ಇಸ್ವಿಯಿಂದ. ನಾನು 3 ಮದುವೆ ಮಾಡಿಕೊಂಡ್ರು ಲೈಫಲ್ಲಿ ಖುಷಿ ಇರಲಿಲ್ಲ. ನನಗೆ ಹುಡುಗಿರು ಮಹಿಳೆಯರು ಅಂದರೆ ತುಂಬ ಇಷ್ಟ ಆಗ್ತಾಯಿದ್ರು. ಹೋಗ್ತಾ ಹೋಗ್ತಾ ನನ್ನ ಚಪಲತೆ ಜಾಸ್ತಿ ಆಗ್ತಾನೆ ಹೋಯಿತು. ಹೀಗೆ ಒಮ್ಮೆ ನನಗೆ ಒಬ್ಬ ಮಹಿಳೆ ಇಷ್ಟ ಆದ್ಲು. ಅವಳ ಹೆಸರು ರತ್ನ. ಒಂದು ಸಲ ಅವಳು ದಾರಿಯಲ್ಲಿ ನಡ್ಕೊಂಡು ಹೋಗುವಾಗ ಅವಳನ್ನು ಫಾಲೋ ಮಾಡ್ಕೊಂಡು ಹೋದೆ. ದಾರಿ ಮಧ್ಯೆ ಅವಳನ್ನು ತಡೆದು, ನೀನು ತುಂಬ ಚೆನ್ನಾಗಿದ್ಯಾ, ನನಗೆ ನೀನು ಹಿಡಿಸಿದ್ಯಾ, ನಾನು ಗೌರ್ಮೆಂಟ್ ಟೀಚರ್, ನನ್ನ ಜೊತೆ ಮದುವೆ ಮಾಡ್ಕೋತೀಯಾ ಅಂತ ಕೇಳಿದೆ. ಆದರೆ ಅವಳು ರಿಜೆಕ್ಟ್ ಮಾಡಿಬಿಟ್ಲು. ಇದು ನನ್ನ ಈಗೋಗೆ ಹರ್ಟ್ ಮಾಡಿತ್ತು. ಮತ್ತೆ 2-3 ಸಲ ಹೀಗೆ ಫಾಲೋ ಮಾಡಿದೆ. ಆದರೆ ಅವಳು ನನ್ನನ್ನು ಕೇರ್ ಮಾಡಲಿಲ್ಲ. ನಾನು ಹಿಂದೆ ಬಂದರೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಬೆದರಿಸಿದ್ಲು. ಆಗ ನನಗೆ ಪಿತ್ತ ನೆತ್ತಿಗೇರಿತ್ತು. ಒಂದಿನ ಅವಳು ನೇತ್ರಾವತಿ ನದಿ ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗುವಾಗ ಅವಳನ್ನು ಬ್ರಿಡ್ಜ್ ಮೇಲಿಂದ ನದಿಗೆ ತಳ್ಳಿಬಿಟ್ಟೆ. ಆದರೆ ಅವಳ ಅದೃಷ್ಟ ಗಟ್ಟಿ ಇತ್ತು. ಅಲ್ಲಿದ್ದವರು ಅವಳನ್ನು ಬಚಾವ್ ಮಾಡಿಬಿಟ್ರು. ನಂತರ ಅವಳು ಸ್ಟೇಷನ್ಗೆ ಹೋಗಿ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ಲು. ನಾನು ಮದುವೆ ಆಗಲ್ಲ ಅಂದಿದ್ದಕ್ಕೆ ಇವನು ನನ್ನನ್ನು ನೇತ್ರಾವತಿ ನದಿಗೆ ತಳ್ಳಿ ಕೊಲೆ ಮಾಡೋಕೆ ಪ್ರಯತ್ನಿಸಿದ್ದಾನೆ ಅಂತ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಲು. ಇದರಿಂದಾಗಿ ನನ್ನನ್ನು ಸ್ಕೂಲ್ನಿಂದ ಸಸ್ಪೆಂಡ್ ಮಾಡಿಬಿಟ್ರು. ಕೊಲೆ ಯತ್ನ ಆರೋಪದ ಮೇಲೆ ನನಗೆ ಜೈಲು ಶಿಕ್ಷೆಯೂ ಆಯಿತು. ನಾನು ಜೈಲಲ್ಲಿರುವಾಗ ನನಗೆ ಅಲ್ಲಿ ಒಬ್ಬನ ಪರಿಚಯ ಆಯಿತು. ಅವನ ಹೆಸರು ಗುರುಪ್ರಸಾದ್ ಆಚಾರ್ಯ. ಅವನು ಅಕ್ಕ ಸಾಲಿಗ ಅಂದರೆ ಗೋಲ್ಡ್ ಸ್ಮಿತ್. ಜೈಲಲ್ಲಿ ನಾವಿಬ್ರು ಒಳ್ಳೆ ಫ್ರೆಂಡ್ಸ್ ಆದ್ವಿ. ಒಂದಿನ ಹೀಗೆ ಮಾತಾಡ್ತಾ ಇರುವಾಗ ಗುರುಪ್ರಸಾದ್ ನನಗೆ ಸೈನೈಡ್ ಬಗ್ಗೆ ಹೇಳ್ದ. ಅದು ಅಷ್ಟೊಂದು ಡೇಂಜರಸ್ ವಿಷ ಅನ್ನೋದು ಅವತ್ತೇ ನನಗೆ ಗೊತ್ತಾಗಿದ್ದು. ಅದರ ಟೇಸ್ಟ್ ಹೇಗಿದೆ ಅಂತ ಇದುವರೆಗೂ ಯಾರೂ ಹೇಳೋಕೆ ಸಾಧ್ಯವಾಗಿಲ್ಲ. ಯಾಕಂದರೆ ಅದನ್ನು ಸ್ವಲ್ಪ ಲಿಕ್ ಮಾಡಿದ್ರು ಸಾಕು, ಮನುಷ್ಯ ಅಲ್ಲೇ ಸತ್ತೋಗ್ತಾನೆ ಅಂದಿದ್ದ. ಈ ವಿಷ ಎಲ್ಲಿ ಸಿಗುತ್ತೆ ಅಂತ ಅವನಿಂದ ಕೇಳಿ ತಿಳ್ಕೊಂಡೆ. ಕೆಲವು ದಿನಗಳ ನಂತರ ಸಾಕ್ಷ್ಯಾಧಾರದ ಕೊರತೆ ಹಿನ್ನೆಲೆಯಲ್ಲಿ ನಾನು ಜೈಲಿಂದ ಆಚೆ ಬಂದೆ. ಜೊತೆಗೆ 6 ತಿಂಗಳು ಸಸ್ಪೆನ್ಷನ್ ಬಳಿಕ ಮತ್ತೆ ನನಗೆ ನೌಕರಿ ಸಿಕ್ತು ಅಂತಾನೆ. ಹುಡುಗಿರು ನನ್ನ ವೀಕ್ನೆಸ್ ಆಗಿದ್ರು. ಏನು ಮಾಡಿದ್ರೆ ಹುಡುಗಿರು ಬುಟ್ಟಿಗೆ ಬೀಳ್ತಾರೆ ಅಂತ ಪ್ಲಾನ್ ಮಾಡಿದೆ. ಹೀಗಿರುವಾಗ 2003ರಲ್ಲಿ ಗಂಗಮ್ಮ ಅನ್ನೋ ಮಹಿಳೆಯ ಪರಿಚಯ ಆಯಿತು. ಅವಳ ಹತ್ರ ತುಂಬ ಒಡವೆ ದುಡ್ಡಿರೋದನ್ನ ನೋಡ್ಕೊಂಡಿದ್ದೆ. ಅವಳಿಗೆ ಏನೇನೋ ಸುಳ್ಳು ಹೇಳಿ ಪುಸಲಾಯಿಸಿ ಫ್ರೆಂಡ್ ಮಾಡಿಕೊಂಡೆ. ಒಂದಿನ ಅವಳಿಗೆ ಫೋನ್ ಮಾಡಿ ಪಾರ್ಕ್ಗೆ ಬಾ ಸಿಗೋಣ ಅಂದೆ. ಅವಳು ಸುಂದರವಾಗಿ ರೆಡಿಯಾಗಿ ಮೈ ತುಂಬ ಚಿನ್ನ ಹಾಕ್ಕೊಂಡು ಬಂದ್ಲು. ಅವಳಿಗೆ ತಿನ್ನೋಕೆ ತಿಂಡಿ ಕೊಟ್ಟೆ. ಆದರೆ ಅದರಲ್ಲಿ ಅದಾಗಲೇ ನಾನು ಮತ್ತು ಬರೋ ಔಷಧಿ ಮಿಕ್ಸ್ ಮಾಡಿಬಿಟ್ಟಿದೆ. ಅದನ್ನು ತಿಂದ ಕೂಡಲೇ ಅವಳು ಅಲ್ಲೇ ನಿದ್ದೆಗೆ ಜಾರಿದ್ಲು. ನಂತರ ಅವಳ ಚಿನ್ನ ಎಲ್ಲ ದೋಚ್ಕೊಂಡು ಪರಾರಿಯಾಗ್ಬಿಟ್ಟೆ. ಇದಾಗಿ 3 ತಿಂಗಳ ನಂತರ ಗಂಗಮ್ಮ ನನಗೆ ಮತ್ತೆ ಸಿಕ್ಕಿದ್ಲು. ನನ್ನನ್ನು ನೋಡಿದ ಕೂಡಲೇ ರೋಡ್ ಮಧ್ಯೆ ನನ್ನ ಕಾಲರ್ ಪಟ್ಟಿ ಹಿಡ್ಕೊಂಡು ಚಪ್ಪಲಿಯಿಂದ ಹೊಡೆದ್ಲು. ಚಿನ್ನ ಕೊಡೋ ತನಕ ಬಿಡಲ್ಲ ಅಂದ್ಲು. ನನ್ನ ಪುಣ್ಯಕ್ಕೆ ಅವಳು ಕಂಪ್ಲೇಂಟ್ ಕೊಟ್ಟಿರಲಿಲ್ಲ. ಹೇಗೋ ಅವಳಿಗೆ ಚಿನ್ನ ಕೊಟ್ಟು ನಾನು ಬಚಾವಾದೆ ಅಂತ ಮೋಹನ್ ಪೊಲೀಸರಿಗೆ ಸ್ಟೇಟ್ಮೆಂಟ್ ಕೊಡ್ತಾನೆ. ಈ ಸೈಕೋ ಬಾಯಲ್ಲಿ ಪುಣ್ಯ ಅನ್ನೋ ಮಾತು ಕೇಳಿ ಪೊಲೀಸರು ರಪ್ ಅಂತ ಕೆನ್ನೆಗೆ ಬಾರಿಸಿದ್ರು. ಮಾಡಿದ್ದು ಹಲ್ಕ ಕೆಲಸ, ಪುಣ್ಯದ ಬಗ್ಗೆ ಮಾತಾಡ್ತೀಯ ಬದ್ಮಾಶ್ ಅಂತ ಗೂಸ ಕೊಟ್ಟಿದ್ರು. ಸರಿ, ಮುಂದುವರಿಸು ನಿನ್ನ ಪಾಪದ ಕಥೆ ಅಂತಾರೆ. ಸರ್, ಇದಾದ ನಂತರ ನಾನು ಯೋಚನೆ ಮಾಡಿದೆ. ಈ ಹೆಂಗಸರನ್ನ ಪ್ರಜ್ಞೆ ತಪ್ಪಿಸಿ ಒಡವೆ ದೋಚಿದ್ರೆ ಮತ್ತೆ ಇವರು ನನಗೆ ಕಂಟಕ ಆಗ್ತಾರೆ. ಹಾಗಾಗಿ ದೋಚ್ಕೊಂಡಾದ್ಮೇಲೆ ಇವರೆಲ್ಲರನ್ನು ಕೊಲೆ ಮಾಡಿಬಿಡಬೇಕು ಅಂತ ಪ್ಲಾನ್ ಮಾಡಿದೆ. ಜೈಲಲ್ಲಿ ಫ್ರೆಂಡ್ ಆಗಿದ್ದ ಗುರುಪ್ರಸಾದ್ ಆಚಾರ್ಯ ಹೆಸರು ಹೇಳ್ಕೊಂಡು ಕೆಮಿಕಲ್ ಡೀಲರ್ ಅಬ್ದುಲ್ ಸಲಾಂ ಹತ್ರ ಹೋದೆ. ನಾನು ಕೂಡ ಅಕ್ಕ ಸಾಲಿಗ. ನನಗೆ ಸೈನೈಡ್ ಬೇಕು ಅಂತ ಸುಳ್ಳು ಹೇಳಿ ಖರೀದಿ ಮಾಡಿದೆ. ಅದು ಕೆಜಿಗೆ 250 ರೂಪಾಯಿ. ಅದನ್ನು ಜೋಪಾನವಾಗಿ ಇಟ್ಕೊಂಡೆ. ಇಲ್ಲಿಂದ ನನ್ನ ಅಸಲಿ ಬೇಟೆ ಆರಂಭಿಸಿದೆ ಸಾರ್ ಅಂತಾನೆ. ನಾನು ಯಾವಾಗಲೂ ನೀಟಾಗಿ ಡ್ರೆಸ್ ಮಾಡ್ಕೊಳ್ತಾ ಇದ್ದೆ. ಇಂಗ್ಲಿಷ್ ಸರಾಗವಾಗಿ ಮಾತಾಡ್ತಾ ಇದ್ದೆ. ಎಜುಕೇಟೆಡ್ ಮತ್ತು ಸಭ್ಯಸ್ಥನಂತೆ ಕಾಣ್ತಿದ್ದೆ. ಇದನ್ನೇ ಬಂಡವಾಳ ಮಾಡಿಕೊಂಡೆ. ಹೀಗೆ ಬಸ್ ಸ್ಟಾಪ್ ಹತ್ರ ಹೋಗಿ ನಿಂತ್ಕೊಳ್ತಾ ಇದ್ದೆ. ಅಲ್ಲಿ ಹೋಗೋ ಬರೋರ ಮೇಲೆ ನಿಗಾ ಇಡ್ತಿದ್ದೆ.
ಒಂಟಿ ಹುಡುಗಿ ಅಥವಾ ಮಹಿಳೆಯರನ್ನ ಕಂಡ್ರೆ ಅವ್ರ ಹತ್ರ ಹೋಗಿ ಸುಮ್ಮನೆ ಹಾಯ್ ಹಲೋ ಅಂತ ಮಾತಾಡ್ತಾ ಇದ್ದೆ. ನನ್ನ ಮಾತಿಗೆ ಯಾರು ಸ್ಪಂದಿಸ್ತಾರೋ ಅಂಥವರನ್ನ ಫ್ರೆಂಡ್ ಮಾಡ್ಕೋತಾ ಇದ್ದೆ. ನನ್ನ ನಂಬರ್ ಕೊಟ್ಟು ಮಾತುಕತೆ ಮುಂದುವರಿಸ್ತಾ ಇದ್ದೆ. ಯಾರು ನನ್ನ ಹಾಯ್ಗೆ ಸ್ಪಂದಿಸ್ತಾ ಇರಲಿಲ್ವೋ ಅವರನ್ನ ಬಿಟ್ಬಿಡ್ತಿದ್ದೆ ಸರ್ ಅಂತಾನೆ. ಹೀಗೆ ಒಮ್ಮೆ ಬೆಂಗಳೂರಲ್ಲಿ ವನಿತಾ ಅನ್ನೋ ಹುಡುಗಿ ಜೊತೆ ಫ್ರೆಂಡ್ಶಿಪ್ ಮಾಡಿಕೊಂಡೆ. ನೀನು ನೋಡೋಕೆ ತುಂಬಾ ಚೆನ್ನಾಗಿದ್ಯಾ, ನಿನ್ ಜೊತೆ ಮದುವೆ ಮಾಡ್ಕೋತೀನಿ ಅಂತ ಅವಳನ್ನ ಪುಸಲಾಯಿಸಿದ್ದೆ. ಅವಳು ನನ್ನ ಬಲೆಗೆ ಬಿದ್ದಿದ್ಲು. ಹೀಗಾಗಿ ಅವಳನ್ನ ಎಲ್ಲೋ ದೂರ ಕರ್ಕೊಂಡು ಹೋಗಿ ತಿನ್ನಿಸಿಬಿಟ್ಟೆ. ಅವಳು ಅಲ್ಲೇ ಸತ್ತೋದ್ಲು. ನಂತರ ಅವಳು ಹಾಕ್ಕೊಂಡಿದ್ದ ಒಡವೆ ಬಿಚ್ಕೊಂಡು ಅಲ್ಲಿಂದ ಪೇರಿಕಿತ್ತೆ. ವಿಶೇಷ ಅಂದರೆ ಈ ಪ್ರಕರಣ ಎಲ್ಲೂ ದಾಖಲಾಗಲೇ ಇಲ್ಲ. ಇಲ್ಲಿಂದ ನನಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು. ಇದಾದ ಮೇಲೆ ಬಂಟ್ವಾಳದಲ್ಲಿದ್ದ ದುರ್ಗಾ ದೇವಸ್ಥಾನದ ಹತ್ರ ಹೋಗಿ ಒಬ್ಬ ಸ್ವಾಮೀಜಿಯವರನ್ನ ಭೇಟಿ ಮಾಡಿದೆ. ಅವ್ರ ಹೆಸರು ಈಶ್ವರ್ ಭಟ್. ಅವ್ರ ಹತ್ರ ಹೋಗಿ ಸ್ವಾಮಿಗಳೇ, ಕೊಲೆಯ ಪಶ್ಚಾತ್ತಾಪ ಹೇಗೆ ಮಾಡಬೇಕು ಅಂತ ಕೇಳಿದ್ದೆ. ಅದಕ್ಕವರು ಒಂದು ಪೂಜೆ ಹೇಳಿದರು. ಅದು ಮಾಡಿಸಿದ್ರೆ ಎಲ್ಲ ಪಾಪಗಳು ತೊಳೆದು ಹೋಗುತ್ತೆ ಅಂದರು. ನಾನು ಆ ಪೂಜೆ ಮಾಡಿಸಿದ್ದೆ ಸರ್ ಅಂತ ಮೋಹನ್ ಹೇಳ್ತಾನೆ. ಎಂಥ ಮನುಷ್ಯರೇ ಇವನು! ಕೊಲೆ ಮಾಡೋದು ಪಾಪ ಅಂತ ಗೊತ್ತಿದ್ದು ಕೊಲೆ ಮಾಡಿ ಅದರ ಪಾಪ ತೊಡೆದುಕೊಳ್ಳೋಕೆ ಪೂಜೆನೂ ಮಾಡಿಸಿದ್ದಾನಲ್ಲ. ಆದರೆ ಪಾಪ ಮಾಡಿದವರು ಏನು ಪೂಜೆ ಮಾಡಿದ್ರು ಅಷ್ಟೇ, ಆ ಪಾಪ ಸುತ್ತಿಕೊಳ್ಳದೆ ಬಿಡಲ್ಲ. ಇದಾದ ಮೇಲೆ ನಾನು ಸ್ಟಡಿ ಮಾಡೋಕೆ ಆರಂಭಿಸಿದೆ. ಊರಲ್ಲಿ ಯಾವ ಹುಡುಗಿರ ಮದುವೆ ಆಗಿಲ್ಲ, ವಯಸ್ಸಾದರೂ ಇನ್ನೂ ಅಪ್ಪ ಅಮ್ಮನ ಮನೆಯಲ್ಲೇ ಇದ್ದಾರೆ, ವರದಕ್ಷಿಣೆಯಿಂದಾಗಿ ಮದುವೆ ಆಗದೆ ಉಳಿದಿರೋರು, ಇಂಥವರೇ ನನ್ನ ಸಾಫ್ಟ್ ಟಾರ್ಗೆಟ್ ಆಗಿದ್ರು. ಅವರನ್ನು ಮೀಟ್ ಮಾಡ್ತಾ ಇದ್ದೆ. ಜೆಂಟಲ್ಮ್ಯಾನ್ ಥರ ಬಿಹೇವ್ ಮಾಡ್ತಾ ಇದ್ದೆ. ನಾನು ವರದಕ್ಷಿಣೆಯ ವಿರೋಧಿ. ನನಗೆ ಒಬ್ಳು ಒಳ್ಳೆ ಹುಡುಗಿ ಸಿಕ್ಕರೆ ಸಾಕು, ಮದುವೆ ಆಗ್ತೀನಿ ಅಂತ ಬೂರಿ ಬಿಡ್ತಿದ್ದೆ. ನನ್ನ ಮಸ್ಕಾ ಮಾತುಗಳಿಗೆ ಹುಡುಗಿರು ಫಿದಾ ಆಗ್ತಿದ್ರು. ಆರಂಭದಲ್ಲೇ ಮಾತಾಡ್ತಾ ಅವರ ಜಾತಿ ಧರ್ಮವನ್ನು ತಿಳ್ಕೊತಾ ಇದ್ದೆ. ಮೀಟ್ ಮಾಡಿದಾಗ ನಾನು ಅದೇ ಜಾತಿ ಧರ್ಮದವನು ಅಂತಿದ್ದೆ. ಒಂದೊಮ್ಮೆ ಕುಲಾಲ್ ಆದರೆ ಮತ್ತೊಮ್ಮೆ ಪೂಜಾರಿ ಆಗ್ತಿದ್ದೆ. ಹಾಗೆ ಕೆಲವೊಮ್ಮೆ ಆಚಾರ್ಯ ಅಂತನೂ ಹೆಸರು ಸರ್ನೇಮ್ ಚೇಂಜ್ ಮಾಡ್ಕೋತಾ ಇದ್ದೆ ಅಂತಾನೆ. ಹೆಣ್ಣು ಮಕ್ಕಳ ವಿಶ್ವಾಸ ಗಳಿಸಿದ ಮೇಲೆ, ನೋಡಿ ನನಗೆ ನಿಮ್ಮನ್ನು ಮದುವೆ ಆಗೋಕೆ ಆಸೆ ಇದೆ, ಆದರೆ ನಮ್ಮ ಮನೆಯವರು ಇದಕ್ಕೆ ಒಪ್ತಾ ಇಲ್ಲ, ನಾವಿಬ್ಬರು ಓಡ್ ಹೋಗಿ ಮದುವೆ ಮಾಡ್ಕೊಳ್ಳೋಣ ಅಂತ ಹಾಗೆ ಸುಮ್ಮನೆ ಒಂದು ದಾಳ ಉರುಳಿಸ್ತಾ ಇದ್ದೆ. ಪಾಪ ಅವರೆಲ್ಲರೂ ನನ್ನ ಮಾತುಗಳನ್ನು ನಂಬ್ತಾ ಇದ್ರು. ನಾನು ಹೇಳಿದಂತೆ ದುಡ್ಡು ಚಿನ್ನ ಎಲ್ಲ ತಗೊಂಡು ಮದುವೆ ಆಗೋಕೆ ಬರ್ತಿದ್ರು. ಹೀಗೆ 20ಕ್ಕಿಂತ ಹೆಚ್ಚು ಹುಡುಗಿರನ್ನ ನಂಬಿಸಿ ಅವರಿಗೆ ಗತಿ ಕಾಣಿಸ್ದೆ ಸರ್ ಅಂತ ಮೋಹನ್ ಪೊಲೀಸರಿಗೆ ಹೇಳ್ತಾನೆ. ಕೆಲವೊಬ್ಬರಿಗೆ ಮನೆಯಿಂದ ಬರುವಾಗ ನನ್ನ ಸ್ವ ಇಚ್ಛೆಯಿಂದ ಮನೆಯಿಂದ ಹೋಗ್ತಾ ಇದ್ದೀನಿ, ಮದುವೆ ಮಾಡ್ಕೋತಾ ಇದ್ದೀನಿ ಅಂತ ಲೆಟರ್ ಬರ್ಕೊಂಡು ಬನ್ನಿ ಅಂತಿದ್ದೆ. ನಂತರ ಆ ಲೆಟರ್ ಈಸ್ಕೊಂಡು ಅವರನ್ನು ದೂರ ಕರ್ಕೊಂಡು ಹೋಗ್ತಿದ್ದೆ. ಅವರಿಗೆ ಗೊತ್ತಿರದ ಊರಲ್ಲಿ ಹೋಟೆಲಲ್ಲಿ ರೂಮ್ ಮಾಡ್ತಿದ್ದೆ. ಅವ್ರ ಜೊತೆ ಲೈಂಗಿಕ ಕ್ರಿಯೆ ನಡೆಸ್ತಾ ಇದ್ದೆ. ನಂತರ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಮದುವೆ ಮಾಡ್ಕೊಳ್ಳೋಣ ರೆಡಿ ಆಗು ಅಂತಿದ್ದೆ. ಅವರು ಮದುವೆ ಹೆಣ್ಣಿನ ಥರ ರೆಡಿ ಆಗ್ತಿದ್ರು. ನೋಡು, ಇದು ಅಪರಿಚಿತ ಊರು, ಒಡವೆ ಏನೂ ಹಾಕ್ಕೋಬೇಡ, ನಾವಿಬ್ರು ಮದುವೆ ಮಾಡಿಕೊಂಡು ರೂಮಿಗೆ ಬಂದ ಮೇಲೆ ಬೇಕಿದ್ರೆ ಹಾಕೋ ಅಂತಿದ್ದೆ. ನಂತರ ಅವರನ್ನು ಬಸ್ ಸ್ಟಾಪ್ಗೆ ಕರ್ಕೊಂಡು ಹೋಗ್ತಾ ಇದ್ದೆ. ಅಯ್ಯೋ, ರಾತ್ರಿ ನಾವು ಸೇರಿದ್ದಾಗ ಪ್ರೊಟೆಕ್ಷನ್ ಯೂಸ್ ಮಾಡಿಲ್ಲ, ಅಕಸ್ಮಾತ್ ನೀನು ಗರ್ಭಿಣಿ ಆಗಿಬಿಟ್ರೆ ಈಗಲೇ ನಮಗೆ ಮಕ್ಕಳೆಲ್ಲ ಬೇಡ, ಸ್ವಲ್ಪ ವರ್ಷ ಆರಾಮಾಗಿ ಲೈಫ್ ಎಂಜಾಯ್ ಮಾಡೋಣ ಅಂತ ಹೇಳಿ ಮಾತ್ರೆ ಕೊಡ್ತಿದ್ದೆ. ನೋಡು, ಈ ಮಾತ್ರೆ ತಿಂದ ಮೇಲೆ ಸ್ವಲ್ಪ ತಲೆ ಸುತ್ತು ಬರಬಹುದು, ಲೂಸ್ ಮೋಷನ್ ಆಗಬಹುದು, ವಾಮಿಟ್ ಬಂದಂಗೂ ಆಗಬಹುದು ಅಂತ ಹೇಳ್ತಾ ಇದ್ದೆ. ಪಾಪ ಬಡಪಾಯಿ ಹೆಣ್ಣು ಮಕ್ಕಳು ಇವನ ಪ್ರೀತಿಯಲ್ಲಿ ಬಿದ್ದು ಇವನು ಹೇಳಿದಂತೆಲ್ಲ ಮಾಡಿದ್ದಾರೆ. ಆದರೆ ಆ ಕ್ಯಾಪ್ಸುಲ್ನಲ್ಲಿ ಅವನು ಸೈನ್ ಹಾಕಿರ್ತಿದ್ದ. ಅದನ್ನು ತಿಂದ ಕೂಡಲೇ ವಾಮಿಟ್ ಬಂದಂಗೆ ಆಗ್ತಿತ್ತು. ತಕ್ಷಣ ಅವರು ಅಲ್ಲೇ ಪಬ್ಲಿಕ್ ವಾಶ್ರೂಮ್ಗೆ ಹೋಗ್ತಾ ಇದ್ರು. ಅಲ್ಲೇ ಅವರು ಸತ್ತು ಹೋಗ್ತಿದ್ರು. ಸರ್, ಇದಾದ್ಮೇಲೆ ನಾನು ಬಸ್ ಸ್ಟ್ಯಾಂಡ್ ಹೊರಗೆ ಸ್ವಲ್ಪ ಹೊತ್ತು ನಿಂತ್ಕೊಂಡು ವೇಟ್ ಮಾಡ್ತಾ ಇದ್ದೆ. ಅವಳು ಇನ್ನೂ ಬರಲ್ಲ ಅನ್ನೋದು ಕನ್ಫರ್ಮ್ ಮಾಡಿಕೊಂಡು ಆರಾಮಾಗಿ ಹೋಟೆಲ್ಗೆ ಹೋಗಿ ಒಡವೆ ದುಡ್ಡು ಎಲ್ಲ ತಗೊಂಡು ಚೆಕ್ಔಟ್ ಮಾಡ್ತಿದ್ದೆ ಸರ್ ಅಂತ ತನ್ನ ಮೋಡಸ್ ಆಫ್ ಆಪರೇಂಡಿ ಬಗ್ಗೆ ಮೋಹನ್ ಹೇಳಿದ್ದ. ಹೀಗೆ ನಾನು ಸಾಯಿಸಿದ ಹುಡುಗಿಯರ ಬಗ್ಗೆ ಅವರ ಹೆಸರೆಲ್ಲ ನನ್ನ ಡೈರಿಯಲ್ಲಿ ಬರೆದಿಡ್ತಿದ್ದೆ ಅಂತಾನೆ. ಡೈರಿ ಯಾಕೆ ಮೇಂಟೈನ್ ಮಾಡ್ತಿದ್ದೆ ಅಂದಿದ್ದಕ್ಕೆ, ಸರ್ ನನಗೆ ಯಾರಿಗೆ ಯಾವ ಹೆಸರು ಹೇಳಿದ್ದೀನಿ ಅಂತ ನೆನಪಿರ್ತಾ ಇರಲಿಲ್ಲ. ಅದಕ್ಕೆ ಅವರ ಹೆಸರು, ಅವರಿಗೆ ನಾನು ಹೇಳಿರೋ ನನ್ನ ಹೆಸರು, ಅವರ ಫೋನ್ ನಂಬರ್ ಎಲ್ಲ ಬರೆದು ಇಡ್ತಿದ್ದೆ ಅಂದಿದ್ದ. ಕೊಲೆ ಮಾಡಿದ ನಂತರ ಅವರ ಹೆಸರನ್ನು ಸ್ಟ್ರೈಕ್ ಔಟ್ ಮಾಡ್ತಿದ್ದೆ ಅಂದಿದ್ದ. ಹುಡುಗಿಯರ ಶವಗಳು ಅವರ ಊರಿಂದ ದೂರ ಯಾವುದೋ ಅಪರಿಚಿತ ಊರಲ್ಲಿ ಸಿಗ್ತಾ ಇದ್ದುದರಿಂದ ಅಲ್ಲಿನ ಪೊಲೀಸರು ಆತ್ಮಹತ್ಯೆ ಕೇಸ್ ದಾಖಲಿಸಿಕೊಂಡು ಕೇಸ್ ಕ್ಲೋಸ್ ಮಾಡ್ತಿದ್ರು. ಶವವನ್ನು ಯಾರೂ ಕ್ಲೇಮ್ ಮಾಡೋಕ್ಕೂ ಬರ್ತಿರಲಿಲ್ಲ. ಅದಕ್ಕೆ ಪೊಲೀಸರೇ ಅಂತ್ಯಕ್ರಿಯೆ ಮಾಡಿ ಮುಗಿಸ್ತಿದ್ರು. ನಾನು ಸತ್ತ ಹೆಣ್ಣು ಮಕ್ಕಳ ಮೊಬೈಲ್ ನಂಬರ್ ಆ್ಯಕ್ಟಿವ್ ಇಡ್ತಿದ್ದೆ. ಯಾರಾದರೂ ಕುಟುಂಬದವರು ಫೋನ್ ಮಾಡಿದರೆ ನಾವಿಬ್ಬರು ಮದುವೆ ಮಾಡ್ಕೊಂಡಿದ್ದೀವಿ, ನಾವೀಗ ಮುಂಬೈ ಗೋವಾ ಸೇರಿದಂತೆ ಬೇರೆ ಬೇರೆ ಕಡೆ ಇದ್ದೀವಿ ಅಂತ ಕಟ್ಟುಕಥೆ ಹೇಳ್ತಿದ್ದೆ. ಇದರಿಂದ ಕುಟುಂಬದವರಿಗೆ ಎಲ್ಲೋ ಒಂದು ಕಡೆ ಮಗಳು ಚೆನ್ನಾಗಿದ್ದಾಳಲ್ಲ ಅಂತ ಸುಮ್ಮನಿರ್ತಿದ್ರು. ಮರ್ಯಾದೆಗೆ ಅಂಜಿ ಮಗಳು ಮಿಸ್ಸಿಂಗ್ ಆಗಿರೋ ಬಗ್ಗೆ ದೂರೂ ಕೊಡ್ತಿರಲಿಲ್ಲ.
ಗೊತ್ತಿರಲಿಲ್ಲ. ಹೀಗೆ ಹಾಸನ, ಮೈಸೂರು, ಕೊಡಗು, ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹುಡುಗಿರನ್ನ ಪ್ಲಾನ್ ಮಾಡಿ ಸಾಯಿಸ್ತಿದ್ದೆ ಸರ್ ಅಂತಾನೆ. ಹೇಗೋ ವರದಕ್ಷಿಣೆ ಇಲ್ಲದೆ ಮಗಳ ಮದುವೆ ಆಯಿತು ಅಂತ ಫ್ಯಾಮಿಲಿಯವರು ಸುಮ್ಮನಿರ್ತಿದ್ರು. ಅಲ್ಲದೆ ಸೇಮ್ ಜಾತಿ ಹೇಳ್ತಾ ಇದ್ದದಕ್ಕೆ ಯಾರೂ ಏನೂ ಹೇಳ್ತಾ ಇರಲಿಲ್ಲ. ನನ್ನ ವಿರುದ್ಧ ಒಬ್ಬರೂ ಕೂಡ ಸ್ಟೇಷನ್ಗೆ ಹೋಗಿ ದೂರು ಕೊಟ್ಟಿರಲಿಲ್ಲ. ಇದರಿಂದ ನನಗೆ ಮತ್ತಷ್ಟು ಧೈರ್ಯ ಬಂದಿತ್ತು. ಆದರೆ ಅನಿತಾ ಕೇಸ್ನಿಂದಾಗಿ ನಾನು ಸಿಕ್ಕಾಕೊಂಡೆ ಸರ್ ಅಂತ ತನ್ನ ಫುಲ್ ಸ್ಟೋರಿ ಹೇಳ್ತಾನೆ. 2009ರಲ್ಲಿ ಸೀರಿಯಲ್ ಕಿಲ್ಲರ್ ಅರೆಸ್ಟ್ ಆದಮೇಲೆ ಇವನ 3ನೇ ಹೆಂಡತಿ ಶ್ರೀದೇವಿ ಮನೆ ಮೇಲೆ ಪೊಲೀಸರು ರೇಡ್ ಮಾಡಿದ್ರು. ಮನೆಯಲ್ಲಿ ಅಧಿಕ ಪ್ರಮಾಣದಲ್ಲಿ ಸೈನೈಡ್, ಫೇಕ್ ಸ್ಟ್ಯಾಂಪ್ಸ್ ಮತ್ತು ಕೊಲೆಯಾದವರ ಒಡವೆ ಗಿರವಿ ಇಟ್ಟಿದ್ದ ರಶೀದಿಗಳು ಸಿಕ್ಕಿದ್ವು. ಅಂದರೆ ಹುಡುಗಿರನ್ನ ಮುಗಿಸಿದ ನಂತರ ಅವರ ಚಿನ್ನ ಅಡ ಇಟ್ಟು ಅದೇ ದುಡ್ಡಲ್ಲಿ ಮನೆ ಖರ್ಚು ನಡೆಸ್ತಾ ಇದ್ದ. ಪೊಲೀಸ್ ರೆಕಾರ್ಡ್ಸ್ ಪ್ರಕಾರ ಮೋಹನ್ ತನ್ನ ಮೊದಲ ಕೊಲೆ 2004ರಲ್ಲಿ ಮಾಡಿದ್ದ. 2005ರಲ್ಲಿ 3, 2006ರಲ್ಲಿ 4, 2007ರಲ್ಲಿ 3, 2008ರಲ್ಲಿ 2, 2009ರಲ್ಲಿ ಎಲ್ಲಕ್ಕಿಂತ ಜಾಸ್ತಿ 9 ಮುಗ್ಧ ಹುಡುಗಿಯರ ಕೊಲೆ ಮಾಡಿದ್ದೆ ಅನ್ನಲಾಗಿದೆ. ಆದರೆ ಇದು ಪೊಲೀಸರಿಗೆ ಸಿಕ್ಕ ಸಂಖ್ಯೆ ಅಷ್ಟೇ. ಇನ್ನೂ ಮರ್ಯಾದೆಗೆ ಅಂಜಿ ಎಷ್ಟೋ ಕುಟುಂಬಗಳು ಕೇಸ್ ದಾಖಲಿಸಿಲ್ಲ. ಬಹುಶಃ 30ಕ್ಕಿಂತ ಜಾಸ್ತಿ ಕೊಲೆ ಮಾಡಿರಬಹುದು ಅಂತಾನೂ ಅಂದಾಜಿಸಲಾಗಿದೆ. ಸುಜಾತ, ಕಮಲ, ಲೀಲಾ, ಬೇಬಿ, ಸುನಂದ, ಪೂರ್ಣಿಮಾ, ಸಾವಿತ್ರಿ, ಶಾಂತ, ಶಾರದಾ, ಶಶಿಕಲಾ, ವಿನುತಾ, ಸುನೀತಾ, ಯಶೋಧ, ಅನಿತಾ, ಆರ್ತಿ ಹೀಗೆ ಇನ್ನೂ ಅನೇಕ ಹೆಣ್ಣು ಮಕ್ಕಳನ್ನ ಈ ಮೋಹನ್ ಹರಿದು ಮುಕ್ಕಿದ್ದಾನೆ. ಇವನ ಸ್ಟೇಟ್ಮೆಂಟ್ ದಾಖಲಿಸಿಕೊಂಡ ಪೊಲೀಸರು ಅವನ ಡೈರಿ ವಶಕ್ಕೆ ಪಡೆದ್ರು. ನಂತರ ಚಾರ್ಜ್ ಶೀಟ್ ರೆಡಿ ಮಾಡಿದ್ರು. ಆದರೆ ಅವನನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿದಾಗ ಅಲ್ಲಿ ಪಲ್ಟಿ ಹೊಡೆದಿದ್ದ. ನಾನು ನಿರಪರಾಧಿ, ನಾನು ಯಾರ ಕೊಲೆನೂ ಮಾಡಿಲ್ಲ, ಪೊಲೀಸರು ಸುಮ್ಮನೆ ನನ್ನನ್ನು ಸಿಕ್ಕಾಕಿಸಿದ್ದಾರೆ ಅಂದ್ಬಿಟ್ಟಿದ್ದ. ನಾನು ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ಕೆ ಬೇಜಾರಾಗಿ ಆ ಹುಡುಗಿರೆಲ್ಲರೂ ತಾವೇ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ ಕೋರ್ಟಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾನೆ. ಪೊಲೀಸರು ಈಶ್ವರ್ ಭಟ್ ಸ್ವಾಮೀಜಿಯನ್ನು ಕೋರ್ಟ್ಗೆ ಕರೆಸಿ ಸಾಕ್ಷ್ಯ ಹೇಳಿಸಿದ್ರು. ಈ ಐನಾತಿ ಎಷ್ಟು ಚಾಲಾಕಿ ಅಂದರೆ ನನಗೆ ಯಾವ ಸರ್ಕಾರಿ ಅಡ್ವೊಕೇಟ್ ಬೇಡ, ನಾನೇ ನನ್ನ ಕೇಸ್ ವಾದಿಸ್ತೀನಿ ಅಂದಿದ್ದ. ಪೊಲೀಸರು ಸಲ್ಲಿಸಿದ ಚಾರ್ಜ್ ಶೀಟ್ನಲ್ಲಿ ಕೆಲವು ಲೂಪ್ ಹೋಲ್ಸ್ ಮುಂದಿಟ್ಕೊಂಡು ವಾದ ಮಂಡಿಸಿದ್ದ. 2 ಕೇಸ್ನಲ್ಲಿ ಮಾತ್ರ ಸೈನೈಡ್ನಿಂದ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗಿತ್ತು. ಇನ್ನು ಬೇರೆ ಪ್ರಕರಣಗಳಲ್ಲಿ ಯಾವುದೇ ರಿಪೋರ್ಟ್ ಇರಲಿಲ್ಲ. ಆ ಹುಡುಗಿಯರು ಹೇಗೆ ಸತ್ರು ಅನ್ನೋದಕ್ಕೆ ಯಾವುದೇ ನಿಖರ ಮಾಹಿತಿ ಇರಲಿಲ್ಲ. ಪೊಲೀಸರು ಸರಿಯಾದ ಸಾಕ್ಷ್ಯ ಒದಗಿಸುವಲ್ಲೂ ವಿಫಲರಾಗಿದ್ರು. ಇದೇ ಪಾಯಿಂಟ್ ಹಿಡ್ಕೊಂಡು ತುಂಬ ಸಮಯದವರೆಗೆ ವಾದಿಸ್ತಾನೆ. ಆದರೆ ಕೋರ್ಟಲ್ಲಿ ತುಂಬ ದಿನ ಇವನ ಚಾಲಾಕಿತನ ನಡೀಲಿಲ್ಲ. ಚಾರ್ಜ್ ಶೀಟ್ನಲ್ಲಿ ಇವನು 25 ಕೊಲೆಗಳ ಆರೋಪಿ ಅಂತ ಹೇಳಲಾಗಿತ್ತು. ಆದರೆ ನ್ಯಾಯಾಲಯದಲ್ಲಿ 20 ಕೊಲೆಗಳ ಆರೋಪ ಸಾಬೀತಾಗಿತ್ತು. ಇದು ರೇರೆಸ್ಟ್ ಆಫ್ ರೇರ್ ಕೇಸ್ ಅಂತ ಪರಿಗಣಿಸಿ 2013ರಲ್ಲಿ ಅನಿತಾ ಮೂಲ್ಯ ಕೊಲೆ ಆರೋಪದಲ್ಲಿ ಇವನಿಗೆ ನ್ಯಾಯಾಲಯ ಗಲ್ಲು ಶಿಕ್ಷೆ ಆದೇಶ ನೀಡುತ್ತೆ. ನಂತರ ಇವನು ಹೈಕೋರ್ಟ್ಗೆ ಅಪೀಲ್ ಮಾಡ್ತಾನೆ. 2017ರಲ್ಲಿ ಹೈಕೋರ್ಟ್ ಇವನ ಗಲ್ಲು ಶಿಕ್ಷೆ ರದ್ದು ಮಾಡಿ ಜೀವಾವಧಿ ಶಿಕ್ಷೆ ಕೊಡುತ್ತೆ. ಈತನಿಗೆ 2-3 ಪ್ರಕರಣಗಳಲ್ಲಿ ಗಲ್ಲು ಶಿಕ್ಷೆ ಖಾಯಮಾಗಿದೆ. ಇನ್ನು ಬಾಕಿ ಕೇಸ್ಗಳಲ್ಲಿ ಜೀವಾವಧಿ ಶಿಕ್ಷೆ ನೀಡಲಾಗಿದೆ. ಇನ್ನೂ ಹಲವು ಕೇಸ್ ನಡೀತಾ ಇವೆ. ಸದ್ಯ ಈ ಕುಖ್ಯಾತ ಕ್ರಿಮಿನಲ್ ಬೆಳಗಾವಿಯ ಹಿಂಡಲಗ ಜೈಲಲ್ಲಿದ್ದಾನೆ. ಅಲ್ಲಿ ಕಾನೂನು ಪುಸ್ತಕಗಳನ್ನು ಓದ್ತಾ ಶಿಕ್ಷೆ ಕಡಿಮೆ ಮಾಡಿಸ್ಕೊಳ್ಳೋದು ಹೇಗೆ ಅಂತ ತಯಾರಿ ಮಾಡ್ಕೋತಾ ಇದ್ದಾನೆ. ಅಲ್ಲ, ಇಷ್ಟೊಂದು ಹುಡುಗಿರ ಶವ ಪಬ್ಲಿಕ್ ಟಾಯ್ಲೆಟ್ನಲ್ಲೇ ಸಿಗ್ತಾ ಇದ್ರು, ಅದು ಎಲ್ಲರೂ ಒಂದೇ ಪ್ಯಾಟರ್ನ್ನಲ್ಲಿ ಕೊಲೆಯಾಗಿದ್ರು, ಯಾವೊಬ್ಬ ಪೊಲೀಸ್ ಆಫೀಸರ್ಗೂ ಅನುಮಾನ ಬರಲಿಲ್ವಲ್ಲ? ಅದಕ್ಕೆ ಹೇಳೋದು, ಕ್ರೈಮ್ಗೆ ಸಂಬಂಧಿಸಿದಂತೆ ಒಂದು ಸೆಂಟ್ರಲೈಸ್ಡ್ ವ್ಯವಸ್ಥೆ ಇರಬೇಕು. ಎಲ್ಲೇ ಕ್ರೈಮ್ ಆದರೂ ಅದರ ಡೀಟೇಲ್ಸ್ ಎಲ್ಲ ಸ್ಟೇಷನ್ಗೂ ಸಿಗುವಂತಾಗಬೇಕು. ಆಗ ಅಟ್ಲೀಸ್ಟ್ ಇಂಥ ಸೀರಿಯಲ್ ಕಿಲ್ಲರ್ಗಳು ಹೆಚ್ಚು ಅಪರಾಧ ಮಾಡೋಕ್ಕೆ ಸಾಧ್ಯವಾಗಲ್ಲ. ಇಂಥ ಸೀರಿಯಲ್ ಕಿಲ್ಲರ್ಗಳು ನಿಮ್ಮ ನಡುವೆಯೂ ಇರಬಹುದು. ಇವರ ಬಂಡವಾಳ, ಅವರ ಮಾತು ಮತ್ತು ನಮ್ಮ ಮುಗ್ಧತೆ ಯಾವುದಕ್ಕೂ ಎಲ್ಲರೂ ಎಚ್ಚರವಾಗಿರಿ. ಏನೇ ಸಣ್ಣ ಅನುಮಾನ ಇದ್ರೂ ನಿಮ್ಮ ಮನೆಯವರಿಗೆ ಹೇಳಿ, ಹತ್ತಿರದ ಪೊಲೀಸರ ನೆರವು ತಗೊಳ್ಳಿ. ಒಂದು ಮಾತಂತೂ ನಿಜ, ಈ ಪ್ರಪಂಚದಲ್ಲಿ ಯಾವತ್ತೂ ನಮ್ಮ ಹೆತ್ತವರೇ ನಮ್ಮ ಕಷ್ಟಕ್ಕೆ ಆಗೋದು. ಅವರಿಂದ ಏನನ್ನೂ ಮುಚ್ಚಿಡಬೇಡಿ. ಈ ಕೇಸ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ? ಕಾಮೆಂಟ್ ಮಾಡಿ ತಿಳಿಸಿ. ಇಂಥ ಮತ್ತಷ್ಟು ಕ್ರೈಮ್ ಸ್ಟೋರಿ ನೋಡಬೇಕು ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.